ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ನಮ್ಮೊಂದಿಗೆ KSRTC ಅಭ್ಯರ್ಥಿ ಆಕಾಂಕ್ಷಿಯಾಗಿರುವಂತಹ ಮಾಂತೇಶ್ ಅವರು ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಮಾಂತೇಶ್ ಅವರು, ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ? 2020 ಸರ್ ಹಾಕಿರೋದು. ಅದು 6 ವರ್ಷ ಆಯ್ತು ಹಾಗೆ ತುಂಬ್ಕೋತಾ ಇಲ್ರಿ ಸರ್. 2545 ತುಂಬ್ಕೋತೀನಿ ಅಂತ ಆಲ್ರೆಡಿ ಹೇಳಿದ್ರಿ. ಅವತ್ತು ಲಿಸ್ಟ್ ಬಿಡೋತ್ತ ಮುಂಚೆನೇ 2 ದಿನ ಹೇಳಿದ್ರಿ. ಲಿಸ್ಟ್ ಬಿಟ್ಟು 2000 ಬಿಟ್ಟಾರ್ರಿ. 545 ಪೆಂಡಿಂಗ್ ಇಟ್ಟರೆ ಸರ್. ನಮ್ಮ ಅಣ್ಣದರೆಲ್ಲ ಲೆಟ್ರ್ ಕೊಟ್ಟು ಬಂದ್ರು, ಏನೂ ಆಗಿಲ್ಲ ಸರ್. ಹಂಗಾಗಿ ಬಂದಿ ಸರ್ ಇಲ್ಲಿ ಮತ್ತೆ. ಏನು ಹೇಳ್ತಿದಾರ್ರಿ ಸರ್ಕಾರ? ಏನು ನಿಮಗೆ ಹೇಳ್ತಿದೆ? ಉತ್ತರ ಹೇಳ್ತಿದೆ? ಬರೀ ಆಶ್ವಾಸನೆ ಕೊಡ್ತಾರೆ ಸರ್, ಗ್ಯಾರಂಟಿ ಹೇಳ್ತಾ ಇಲ್ರಿ. ಬರೀ ಹೇಳ್ತಾ ತೊಗೋತೀವ್ರಿ ತೊಗೋತೀವ್ರಿ ಅಂತ ಕಳಿಸ್ತಾ ಇರ್ತಾರೆ ಓದಲ್ಲೆಲ್ಲ ರೀ. ಓಕೆ, ನೀವು ಬಂದಿದ್ದೀರಿ, ನಿಮ್ಮ ಮನೆಯವರು ಮಕ್ಕಳು ಕೂಡ ಎಲ್ಲ ಫ್ಯಾಮಿಲಿನೂ ಕೂಡ ಬಂದಿದ್ದೀರಿ ಇವತ್ತು ಫ್ರೀಡಮ್ ಪಾರ್ಕಿಗೆ. ಏನು ಹೇಳ್ತೀರಾ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಿ? ತುಂಬ್ಕೊಲಿಕ್ಕಂದ್ರೆ ಮತ್ತೆ ಸತ್ಯಾಗ್ರಹ ಮಾಡ್ತೀವಿ ಸರ್. ಅವ್ರ ಮನೆ ಮುಂದೆ ಆಲ್ರೆಡಿ ಸರ್ ಮನೆ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ನಾವು ಒಂದಿನ ತುಂಬ್ಕೊಲಿಲ್ಲ ಅಂದ್ರೆ. ಓಕೆ, ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು, ನೇಮಕಾತಿ ಮಾಡ್ಕೊಂಡ್ರೆ? ನಮ್ಮ ಅವ್ರ ಹೆಸರು ಅಂತೂ ತನ್ನ ತಿಂತೀವಿ ಸರ್. ಎಲ್ಲ 545 ಜನ 12 ಸರ್ ಡೈವರ್ಸ್ ಒಳಗೆ ಎಲ್ಲ ಒಂದು ಅವ್ರ ಹೆಸರು ಹೇಳಿ ಅನ್ನ ತಿಂತೀವಿ ಸರ್. ಓಕೆ, ಈಗ ಏನು ಕೆಲಸ ಮಾಡ್ತಿದ್ದೀರಿ ನೀವು? ನಾವು ಊರಲ್ಲಿ ಕ್ಯಾಂಟರ್ ಗಾಡಿ ಓಡಿಸ್ತೀವಿ ಸರ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಕವಿತಾ ರೀ. ಓಕೆ, ಇವತ್ತು ಮನೆಯವರಿಗೋಸ್ಕರ, ಗಂಡನಿಗೋಸ್ಕರ ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಫ್ರೀಡಮ್ ಪಾರ್ಕಲ್ಲಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು 545 ಹುದ್ದೆ ತುಂಬ್ಕೋತೀನಿ ಅಂತ ಅಂದಿದ್ರಿ ಅವರು. ಅವಾಗ 2000 ತುಂಬ್ಕೊಂಡಾರಿ. ಇದು ತುಂಬ್ಕೋತೀನಿ ಹಂಗೆ ಹೇಳ್ಕೊತ ಬಂದಾರಿ. ಇವರು ಮನವಿ ಪತ್ರ ಎಲ್ಲ ಕಳ್ಸಾಕತ್ತಾರಿ ಅಣ್ಣಾರು. ಒಟ್ಟು ತೊಗೋತಾರಿ, ಡಸ್ಟ್ಬಿನ್ಗೆ ಹಾಕಾಕತ್ತಾರಿ. ಮನವಿ ಪತ್ರ ತೊಗೋತಾರಿ, ಡಸ್ಟ್ಬಿನ್ಗೆ ಹಾಕತ್ತ. ಅದೇನು ಜಾರಿಗೆ ಬರೋವಲ್ತ್ರಿ. ಅದ್ರ ಸಂಬಂಧ ಸ್ಟ್ರೈಕ್ ಮಾಡಾಕತ್ತೀರಿ. ಅದಕ್ಕೆ MD ಮೇಡಮ್ ಅವರು ಬಂದಿದ್ರಿ. ಅವ್ರಿಗೆ ಹೇಳೀನ್ರಿ, ನಿಮ್ಗೆ ಕಾಲ್ ಬೇಕಾದ್ ಮುಗಿತೀರಿ. ನಮ್ಗೆ 545 ಹುದ್ದೆ ಎಲ್ಲರಿಗೆ ಅಣ್ಣ ತಮ್ಮರಿಗೆ ಎಲ್ಲ ದೊರಕಿಸ್ಕೊಡ್ರಿ. ನೀವು ಇಲ್ಲಿಕಂದ್ರೆ ನೀವು ದೊರಕಿಸ್ಕೊಡ್ಲಿಕ್ಕಂದ್ರೆ ಇಲ್ಲೇ ಎಷ್ಟು ದಿನ 1 ವಾರ ಇಲ್ಲೇ ಕುಂದಿರ್ತೀವಿ. ನಾಳೆ ಬಂದಿದ್ದು ಬರ್ಲಿ, ನೋಡೋಣ ಯಾವ ಸರ್ಕಾರ ಬರ್ತಾರೆ, ಯಾರು ಬರ್ತಾರೋ ನೋಡಕ್ ಬರ್ತಾರ ಅಂತ ಹೇಳಿ ನಾನು ರೀ. ಓಕೆ, ನಿಮ್ಮ ಮನೆಯವರು, ನಿಮ್ಮ ಯಜಮಾನರು ಯಾವಾಗ ಅಪ್ಲಿಕೇಶನ್ ಹಾಕಿದ್ರು? 2019ಗೆ ನನ್ನ ಮಗಳು ಹುಟ್ಟಿದಾಗ ಹಾಕಿದ್ರಿ. ಈಗ 8 ವರ್ಷಕ್ಕೆ ಅಲ್ರಿ, ಇನ್ನೂ ತೊಗೊಳಕ ತಯಾರಿಲ್ರಿ. ಅದನ್ನ 6-7 ವರ್ಷ ಆತ್ರಿ. ಈಗ ಇನ್ನ ಏಜ್ ಬರ್ತೈತೇನ್ರಿ, ಅದು ಒಳ್ಳೆ ಮೇಲೆ ಬರ್ತೈತ್ರಿ ಏಜ್. ಇವು ಹೋದ ಮುಗಿತು ಒಳ್ಳೆ ಏನಂತಾರ ಕರಿ ಮುಂದೆ ಏಜ್ ಆಗಿ ಮುಗ್ದಾವ ತೊಗೊಂಡಿಂಗಿಲ್ಲ ಅಂತಾರ. ಊರಾಗ ಹೊಲ ಇಲ್ಲ, ಮನಿ ಇಲ್ಲ, ಏಟ್ ಅಂತ ಇದು ಮಾಡೋಣ್ರಿ ನಾವು. ಈಗ ಎಲ್ಲರಿಗೂ ಆದ್ರೆ ಎಲ್ಲರಿಗೂ ಒಬ್ಬೊಬ್ಬರು ಡ್ರೈವರ್ಗಳು ಏನು ಕೊಡವಲ್ರಿ. ಅದ್ರಾಗ ಇವ್ರು ಸರ್ಕಾರದವ್ರು ಇಟ್ಟು ಚಲಾಟ ಆಡಕತ್ತಾರಲ್ರಿ ಇವರು. ಅದ್ರಾಗೆಲ್ಲ ಡ್ರೈವರು ಕಂಡಕ್ಟರ್ಗೆ ಏನು ಕೊಡವಲ್ರಿ. ಅದ್ರಾಗ ಇವ್ರು ಗೌರ್ಮೆಂಟ್ ಜಾಬ್ ಆದ್ರೆ ಎಲ್ಲರೂ ಯಾರು ಜೀವನ ಚಂದ ಆಗತ್ರಿ ಉಸಿರ್ದು. ಈಗ ಮನೆಯವರನ್ನ ಸರ್ಕಾರ ನೇಮಕಾತಿ ಮಾಡ್ಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ, ನಿಮ್ಮ ಕುಟುಂಬಕ್ಕೆ? ನಮ್ಮ ಮಕ್ಕಳು ನಾವು ಎಲ್ಲರೂ ಚಂದ ಸಾಲಿ ಕಲಿಸಿ ಚಂದಾಗ ಮಕ್ಕಳು ಸಾಕಾಟಾರಿ. ನಮ್ದೇನು ಅದೇನು ಕೋಟ್ಯಾಂಗಟ್ಲೆ PSI ISI ನೌಕರಿ ಕೇಳಾಕತ್ತಿಲ್ರಿ ನಾವು. ಇವ್ರು ದುಡಿತಾರ, ಅದ್ರ ಪಗಾರ ಕೊಡ್ರಿ, ಅದನ್ನ ತುಂಬ್ಕೋರಿ ಅಂತ ಕೇಳಾಕತ್ತೀರಿ ಸರ್. ನಾವು ಕೆಲಸ ಮಾಡಕತ್ತಾರೆ ಈಗ ಮನೆಯವರು. ನಮ್ಮ ಮನೆಯವ್ರು ಏನಿಲ್ರಿ, ಹೊಲ ಮನಿ ಮಾಡಾತಾರಿ. ಅಲ್ಲೇ ಊರಾಗ ಕುಂದಿರ್ತಾರಿ. ಅದ ಇದ್ದಿದ್ದು ಒಂದು ಗಾಡಿ ಅಲ್ಲೇ ಊರಾಗ ಇದ್ದುದು ಓಡ್ಸಾಕತ್ತಾರಿ. ಎಲ್ಲಿ ದುಡಿಯಾಕ ಹೊಂಟಿಲ್ರಿ ಅವ್ರು. ಅದು ಬರ್ತೈತಿ ಅಂತ ಹೇಳಾಕತ್ತಾರಿ ನಮಗ. ನಾ ಅದನ್ನ ಜೀವನ ಮಾಡತ್ತೀವಿ. IAS ಅಧಿಕಾರಿ ನಂದಿನಿ ದೇವಿ ಮೇಡಮ್ ಅವರು ಬಂದಿದ್ರು. ಏನ್ ಹೇಳಿದ್ರು ನಿಮಗೆ? ತಗೋತೀನಿ ಅಂತ ಹೇಳಿ ಹೋಗ್ಯಾರಿ ಮೇಡಮ್ ಅವ್ರು ನನಗ್ರಿ. ನೀವು ತಗೋಲಿಕ್ಕಂದ್ರೆ ಇಲ್ಲೇ ಇಸ ಕೊಟ್ಬಿಟ್ರಿ, ಇಲ್ಲೇ ಇರ್ತೀರಿ, ನಾವು ಇಲ್ಲೇ ಹೋಗ್ತೀರಿ ಅಂತಂದ್ರೆ ಇಲ್ಲಮ್ಮ ನಾವು ಎಷ್ಟೊತ್ತಿದ್ರು ತಗೋತೀನಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟು ಹೋಗ್ಯಾರಿ ಮೇಡಮ್ ಅವ್ರು. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಮುಖ್ಯಮಂತ್ರಿಗಳಿಗೆ ಏನ್ ಹೇಳಿಕ್ ಬಯಸ್ತೀರಾ ನೀವು ಕೊನೆಯದಾಗಿ? ಏನಿಲ್ರಿ, 545 ಅಭ್ಯರ್ಥಿ D 1200 ಅಭ್ಯರ್ಥಿನ ಎಲ್ಲರೂ ತುಂಬ್ಕೋಬೇಕ್ರಿ. ಅದ್ರಾಗ ಏನು ಕಳ್ತನ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ದರೋಡೆ ಮಾಡಿಲ್ರಿ. ಅವ್ರೇನು ನ್ಯಾಯ ಕೇಳಕತ್ತಾರಿ ಸರ್. ಅವ್ರೇನು ದರೋಡೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರು ಹಾಕಿರೋದು ಅಪ್ಲಿಕೇಶನ್ ನ್ಯಾಯ ಕೇಳಕತ್ತಾರಿ. ಅವರು ಏನ್ ಹೇಳಕತ್ತಾರೆ? ಸರ್ಕಾರದವರು ಏನು ಉತ್ತರ ಹೇಳಕತ್ತಾರೆ? ಸರ್ಕಾರದವರು ಭರವಸೆ ಕೊಡತ್ತಾರೆ, ತಗೊಂಡು ನಾಳೆ ನೋಡೋ ನಾಳೆ ಒಟ್ಟು ಮುಂದಾಲೋಚನೆ ಮಾಡತ್ತಾರೆ. ಅದೇನು ಜಾರಿಗೆ ತರವಲ್ರಿ. ಅವ್ರ ಬರೀ ಆಶ್ವಾಸನೆ ನೀಡತ್ತಾರೆ ಸರ್. ಅದು ಜಾರಿಗೆ ತರ್ಬೇಕ್ರಿ. ಈ ವರ್ಷ ಈ ತಿಂಗಳ ಜಾರಿಗೆ ಬರ್ಬೇಕ್ರಿ. ಡೆಡ್ಲೈನ್ ಕೊಡ್ಬೇಕ್ರಿ. ಈ ತಾರೀಕು ಡಿಸೆಂಬರ್ ತಿಂಗಳದ ನಮ್ಗೆ ತುಂಬ್ಕೋತೀನಿ ಡೆಡ್ಲೈನ್ ಬರ್ಬೇಕ್ರಿ ಸರ್. ನಮ್ಗೆ ನೇಮಕಾತಿ ಮಾಡ್ಕೊಳ್ತಾರ ಸರ್ಕಾರ ಅನ್ನುವಂತ ನಂಬಿಕೆ ಐತ್ರಿ ನಿಮಗೆ? ಐತ್ರಿ ಸರ್. ನಮ್ಗೆ ಇಷ್ಟೆಲ್ಲ ಅಣ್ಣ ತಮ್ಮರು ಎಲ್ಲಾರು ನೋಡಿದ್ಮೇಲೆ ನಮ್ಗೆ ತುಂಬ್ಕೊಳ್ಳೇಬೇಕಂತ ಹೇಳಿನ್ರಿ. MD ಮೇಡಮ್ಗೆ ತುಂಬ್ಕೋತೀನಿ ಅಂತ ಹೇಳಿ ಹೋಗ್ಯಾರ ಅವ್ರು ಟೇಜ್ ಮೇಲೆ. ನಮ್ಗೆ ತುಂಬ್ಕೊಳ್ಳೇಬೇಕ್ರಿ ಡಿಸೆಂಬರ್ ಒಳಗೆ ನಮ್ಗೆ. ಅವ್ರು ಒಂದು ವೇಳೆ ನೇಮಕಾತಿ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀರಿ? ನಿಮ್ಮ ನಿರ್ಧಾರ ಏನೈತ್ರಿ? ಎಲ್ಲ ಅಣ್ಣ ತಮ್ಮರನ್ನ ಕೇಳ್ಬಿಟ್ರಿ. ಅವರು ಎಲ್ಲರೂ ಒಗ್ಗಟ್ಟಾಗೆ ನಿಂತಾರೆ. ಮುಂದೆ ನಾವು ಏನು ಮಾಡ್ಬೇಕು ನಮ್ಗೆ ಮಾಡ್ತೀವ್ರಿ. ನೀವು ನೋಡಕತ್ರಿ ಉಪವಾಸ ಸತ್ಯಾಗ್ರಹ ಮಾಡ್ತೀವ್ರಿ. ಲಾಸ್ಟಿಗೆ ಅವ್ರು ಸರ್ ರಾಮಲಿಂಗ ರೆಡ್ಡಿ ಮನೆ ಮುಂದೆ ಸರ್ ಮುಂದೆ ಕುಂದಿರ್ತೀವಿ. ನಾವು ಮನೆ ಮುಂದೆ ಕುಂದಿರ್ತೀವಿ. ಅವ್ರು ಏನೋ ಅಷ್ಟು ಕೇರ್ ಮಾಡ್ಲಿಕ್ಕಂದ್ರೆ ಅವ್ರು ಇಡೀ ಫ್ಯಾಮಿಲಿನ ಏನಾಗತ್ತೆ ನೋಡೋರಕ್ಕಾರಿ ಮುಂದ್ರಿ. ಈಗೇನು ಪ್ರಾಣ ಅಲ್ರಿ, ಅದು ಸರ್ವನಾಶ ಆದ್ರೆ ಅವಾಗ ಅವ್ರ ಮುಂದೆ ಅನ್ವಸ್ತಾರ. ಅವ್ರಿಗೂ ಜೀವನ ಅದ, ಮಕ್ಕಳದ, ಹೆಂಡ್ರದಾರ, ಮಕ್ಕಳದಾರ. ಹಂಗೆ ಎಲ್ಲರೂ ಅವ್ರಿಗೂ ಎಲ್ಲ ಥರನ ಫ್ಯಾಮಿಲಿ ಇರ್ತೈತೆ ಅವ್ರಿಗೂ ಮನ್ಯಾಗ.
ಅವು ಅಪ್ಪ ಅಣ್ಣ ತಮ್ಮ ಇವ್ರದ್ದೊಬ್ಬರು ನೌಕರಿ ಬಂದು ಇಡೀ ನಮ್ಮ ಜೀವನನೇ ಸಾಗತ್ತಂದ್ರಿ ನಮ್ದ್ರಿ ಈಗ ನಾವು ಪ್ರಾಣ ಕೊಡೋಕೆ ರೆಡಿ ಇದೀರಿ, ನಮ್ಮ ಅಣ್ಣ ತಮ್ಮರಿಗೋಸ್ಕರ ನಾವು ಎಲ್ಲಿ ಮಠ ಹೋಗಾಕು ರೆಡಿ ಇದೀರಿ ಸರ್ ಈಗ. ಓಕೆ, ನಿಮ್ಮ ಹಾಗೇನೆ ಮನೆ ಮಠವನ್ನೆಲ್ಲ ಬಿಟ್ಟು ಮಕ್ಕಳನ್ನ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬಂದು ಇವತ್ತು ಪ್ರತಿಭಟನೆ ಮಾಡಕತ್ತಾರೆ. ಏನ್ ಹೇಳ್ತೀರಿ ಕೊನೆಯದಾಗಿ? ಸರ್ ನೋಡ್ರಿ ಮಕ್ಕ ನೋಡ್ರಿ, ಇಲ್ಲಿ ನೋಡ್ರಿ ಮುಂಜಾನೆ 6 ಗಂಟೆಗೆ ಬಂದು ಕುಂತೀವ್ರಿ ಸರ್ ಇಲ್ಲಿಗೆ. ಎಲ್ಲಿದ್ದ ಬಿಜಾಪುರಿಂದ ದಾಟಿ ಮುದ್ದಾಬಳಿಂದ ಬಂದಿವ್ರಿ ಸರ್ ನಾವು ಬಸ್ನ್ಯಾಗ್ರಿ. ಈ ಮಕ್ಕ ನೋಡ್ರಿ ಏನಿಲ್ರಿ, ಇನ್ನೂ ಒಂದು ತುಟ್ಟು ನೀರು ಸದ್ಯ ಕುಡ್ದಿಲ್ರಿ, ಇಲ್ಲೇ ಪ್ರತಿಭಟನೆ ಮಾಡ್ಕೊತ ಕೂತೀವ್ರಿ ಸರ್ ನಾವು. ಅವ್ರು MD ಮೇಡರ್ ಬಂದಾರ ತೊಗೊಂಡು ಹೋಗ್ಯಾರಿ. ಈಗ ಅದೇನೋ ಜಾರಿಗೆ ಬರ್ಲಿಕ್ಕೆ ಇನ್ನೂ 15 ದಿನ ಆಗ್ಲಿಕ್ಕೆ ಇಲ್ಲೇ ಕುಂದಿರ್ತೀರಿ ಸರ್ ನಾವು. ಅವ್ರು ಏನು ಮಾಡ್ತಾರೆ ಮಾಡ್ರಿ ಸರ್. ನಿಮ್ಮ ಹೆಸರು? ಕವಿತಾ ಮೇಡಮ್ ಸರ್. ಇದಿಷ್ಟು KSRTC ನೌಕರರಾಗಿ ಆಕಾಂಕ್ಷಿ ಮತ್ತು ಅಭ್ಯರ್ಥಿಯಾಗಿರುವಂತಹ ಮಾಂತೇಶ್ ಹಾಗೆ ಅವರ ಹೆಂಡತಿ ಕಾವ್ಯ ಅವರ ಮಾತುಗಳಾಗಿತ್ತು, ಕವಿತಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.